ಮದುವೆ ಆಗಿ ಕೆಲವೊಂದು ವರ್ಷ ಆದ್ರೂ ಮಕ್ಕಳಾಗಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ಆ ಹೆಣ್ಣಿನ ವ್ಯಾಲ್ಯೂ ಅಲ್ಲಿಗೆ ಕಡಿಮೆ ಆಯ್ತು ಅಂತಾನೆ ಅರ್ಥ. ಬಿಕಾಸ್ ಈ ಸಮಾಜ ಅವಳನ್ನ ನೋಡೋದೇ ಹಾಗೆ. ಅವಳ ರೆಸ್ಪೆಕ್ಟ್ ಕೂಡ ಕಡಿಮೆ ಆಗುತ್ತೆ ಪ್ರೆಗ್ನೆನ್ಸಿ ಆಗ್ಲಿಲ್ಲ ಅಂತಂದ್ರೆ. ಟ್ರಸ್ಟ್ ಮೀ, ಅವ್ರಿಗೂ ಆಸೆಗಳಿರುತ್ತೆ, ಇಲ್ಲ ಅಂತಿಲ್ಲ. ಅದಕ್ಕೋಸ್ಕರ 108 ಹರಕೆಗಳನ್ನ ಮಾಡ್ಕೊಂಡಿರ್ತಾರೆ, ದೇವ್ರ ಪೂಜೆ ಪುನಸ್ಕಾರನೂ ಮಾಡಿರ್ತಾರೆ, ಹಿರಿಯರದ್ದು ಕೆಲವೊಂದು ಟಿಪ್ಸ್ನ ತಗೊಂಡಿರ್ತಾರೆ, ಪ್ಲಸ್ ಡಾಕ್ಟರ್ ಸಲಹೆಗಳನ್ನ ಕೂಡ ತಗೊಂಡಿರ್ತಾರೆ. ಬಟ್ ಸ್ಟಿಲ್ ಎವ್ರಿಥಿಂಗ್ ಟೇಕ್ಸ್ ಟೈಮ್ ಅಲ್ವಾ? ಸೊ ಎಲ್ಲ ಆಗ್ಬೇಕು ಅಂದ್ರೆ ಅದ್ರದೇ ಆದ ಟೈಮ್ ಬರಬೇಕು. ಅಂಥದ್ರಲ್ಲಿ ಇವಾಗ ಯಾವುದೋ ಒಂದು ಫ್ಯಾಮಿಲಿ ಫಂಕ್ಷನ್ನು ಅಥವಾ ಗ್ಯಾದ್ರಿಂಗು, ಮೀಟಪ್ಪು, ಹೊರ್ಗಡೆ ಹೋಗ್ಲಿ ಅಥವಾ ಏನೇ ಇರಲಿ, ನೆರೆಹೊರೆಯವ್ರು ಇರಲಿ, ಯಾರೇ ಇರಲಿ, ಇವಾಗ ಫಸ್ಟ್ ಕೇಳೋದೇ ಎಷ್ಟು ವರ್ಷ ಆಯ್ತು ಮದುವೆ ಆಗಿ, ಇಷ್ಟು ವರ್ಷ ಆದ್ರೂ ಇನ್ನೂ ಮಕ್ಕಳಾಗಿಲ್ವಾ? ಸಡನ್ ಪಾಯಿಂಟ್ ಔಟ್ ಅಲ್ಲೇ ಹೋಗುತ್ತೆ. ಯಾರಿಗೂ ಅವ್ರು ಹೇಗಿದ್ದಾರೆ, ಅವ್ರ ಲೈಫ್ ಹೇಗಿದೆ, ಸಡನ್ ಆಗಿ ಮದ್ವೆ ಆಗಿಲ್ಲ ಅಂದ್ರೆ ಯಾಕೆ ಮದ್ವೆ ಆಗಿಲ್ಲ ಅಂತ ಕೇಳ್ತಾರೆ, ಮದ್ವೆ ಆದ್ಮೇಲೆ ಯಾಕೆ ಮಕ್ಕಳಾಗಿಲ್ಲ ಅಂತ ಕೇಳ್ತಾರೆ. ಸಪೋಸ್ ಒಂದ್ ಮಗು ಆಗಿದ್ರೆ ಇನ್ನೊಂದ್ ಮಗು ಯಾವಾಗ ಅಂತ ಕೇಳ್ತೀರಾ. ಎಲ್ಲಾ ಬ್ಲೇಮು ಆ ಹುಡುಗಿ ಮೇಲೆನೆ ಬಂದ್ಬಿಡುತ್ತೆ ಅಲ್ವಾ? ಸೊ ನೀವು ಆ ಥರ ಪದೇ ಪದೇ ಪಿಂಚ್ ಮಾಡೋದ್ರಿಂದ ಅವ್ರಿಗೆ ಇನ್ನೂ ನೋವು ಎಕ್ಸ್ಟ್ರಾನೇ ಆಗುತ್ತೆ ಹೊರತು ಕಡಿಮೆ ಅಂತೂ ಆಗಲ್ಲ. ಬಿಕಾಸ್ ಆಲ್ರೆಡಿ ಅವರು ಆ ನೋವಲ್ಲಿ ಇರ್ತಾರೆ ಮಕ್ಕಳು ಆಗದೆ ಇರೋದಕ್ಕೆ. ಬಿಕಾಸ್ ಅವ್ರ ಸಿಚುವೇಶನ್ ಏನು ನಿಮ್ಗೆ ಗೊತ್ತಿರಲ್ಲ ಅಲ್ವಾ?